ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋನಾಗ ನಾವು ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿತ್ತಂತ ನೋಡೋಣ. ಮತ್ತು ಮುಂದಿನ ವಾರ ಇಂಪಾರ್ಟೆಂಟ್ ನ್ಯೂಸ್ಗಳು ಏನೇನಿದಾವ, FIDs ಡೇಟಾದ ಬಗ್ಗೆ ಡೀಟೇಲ್ದಾಗ ಎಲ್ಲ ಅನಾಲಿಸಿಸ್ ಮಾಡೋಣ. ನಾನು ವೀಕ್ಷಕರೇ, ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಈ ವಾರನಾಗ ನಮ್ಮ ಸೆನ್ಸೆಕ್ಸ್ 0.87% ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ನಿಫ್ಟಿ ನೋಡ್ಬೋದ 0.89% ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದ 1.35% ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ಮೂರು ಇಂಡೆಕ್ಸ್ ವೀಕ್ಷಕರೇ ನೆಗೆಟಿವ್ನ ಇದಾವ. ನೆಗೆಟಿವ್ ಇರಾಕ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್. ಡೊನಾಲ್ಡ್ ಟ್ರಂಪ್ ಅವರ ಭಾರತ ಮ್ಯಾಗ 25% ಟೆರಿಫ್ ಹಚ್ಚಿರ. ಆದ ಕಾರಣ ಮಾರ್ಕೆಟ್ ಬಿದ್ದಾವ ಅನ್ಬೋದ. ಬಟ್ ಅದೇನು ನ್ಯೂಸ್ ಇತ್ತಲ್ಲ ರೀ, 25% ಟೆರಿಫ್ ಭಾರತಕ್ಕೆ ಹಚ್ಚಿರಂತ, ಆ ನ್ಯೂಸ್ ಭಾಳ ದೊಡ್ಡದಿತ್ತು. ಬಟ್ ಅಷ್ಟೇನು ಕೆಟ್ಟ ಪರಿಣಾಮ ನಮ್ಮ ಮಾರ್ಕೆಟ್ಗೆ ಕಾಣಿಲ್ಲ. ಇದೊಂದು ನಾವು ಪಾಸಿಟಿವ್ನ ಅಂತ ಅನ್ಬೋದು. ವೀಕ್ಷಕರೇ, ಮಾರ್ಕೆಟ್ ಎದಕ್ಕೆ ಬೀಳಲಿಲ್ಲ, ಟೆರಿಫ್ ಹಚ್ಚಿರನು ಎದಕ್ಕೆ ಹೆಚ್ಚು ಬೀಳಲಿಲ್ಲ ಅಂತ ಅದ್ರ ಬಗ್ಗೆ ನಾನು ಇನ್ನಿ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ತಿಳಿಸೀನಿ. ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹಚ್ಚೋ ಹಿಂದೆ ಮೇನ್ ರೀಸನ್ ಏನಂತ ತಿಳಿಸೀನಿ. ನರೇಂದ್ರ ಮೋದಿಯವರ, ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಟೆರಿಫ್ ಬಗ್ಗೆ ಏನು ಹೇಳಿದಾರಂತ ಅದ್ರ ಬಗ್ಗೆ ನಿನ್ನೆ ವಿಡಿಯೋನಾಗ ತಿಳಿಸೀನಿ. ಮತ್ತೊಂದು ಏನಂತಂದ್ರೆ ಟೆರಿಫ್ ಹಚ್ಚಿರ ಭಾರತಕ್ಕೆ ಎಷ್ಟು ಲಾಸ್ ಆಗ್ಬೋದು ಭಾರತದ ಎಕನಾಮಿಕ್ ಅಂತಲೂ ನಿನ್ನೆ ವಿಡಿಯೋನಾಗ ತಿಳಿಸೀನಿ. ನಾನು ನಿನ್ನೆ ವಿಡಿಯೋ ನೋಡೋದಿದ್ರೆ ಡಿಸ್ಕ್ರಿಪ್ಷನ್ನಾಗ ನಿನ್ನೆ ವಿಡಿಯೋದ ಲಿಂಕ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಅಂದ್ರೆ ನಿಮ್ಗೆ ಕರೆಕ್ಟ್ ಟೆರಿಫ್ ಬಗ್ಗೆ ಗೊತ್ತಾಗ್ಬಿಡ್ತೈತಿ. ಈಗ ಬರೀ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋಣ. ಶುಕ್ರವಾರ ರಾತ್ರಿ US ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟಾವಂತ ನೋಡ್ಬೋದು. ಶುಕ್ರವಾರ ರಾತ್ರಿ US ಮಾರ್ಕೆಟ್ ಭಾಳ ನೆಗೆಟಿವ್ ಇದ್ದು ರೀ. ಡಾವ್ ಜೋನ್ಸ್ ನೋಡ್ಬೋದು 1.23% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. S&P 500 ನೋಡ್ಬೋದು ನೀವು 1.60% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು US ಅದ IT ಇಂಡೆಕ್ಸ್ ಅದ ನ್ಯಾಸ್ಡ್ಯಾಕ್ ನೋಡ್ಬೋದು ನೀವು 2.24% ಬಿದ್ದೈತಿ. 2%ಗಿಂತ ಹೆಚ್ಚು ಬಿದ್ದೈತಿ. US ಮಾರ್ಕೆಟ್ ಶುಕ್ರವಾರ ರಾತ್ರಿ ಈ ಥರ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದ್ದರಿಂದ ಸೋಮವಾರ ನಮ್ಮ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಚಾನ್ಸಸ್ ಆಗೋದು ಭಾಳ ಹೆಚ್ಚೈತಿ. ನಾನು ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ರೀ. ವೀಕ್ಷಕರೇ, ಮತ್ತೊಂದನ್ನು ಏನಾಗೈತೆ ಅಂತಂದ್ರೆ ಮತ್ತು ರಷ್ಯಾ ಯುಕ್ರೇನದ ಯುದ್ಧ ಸ್ಟಾರ್ಟ್ ಆಗೈತಿ. ಮತ್ತು ಯುಕ್ರೇನ್ ರಷ್ಯಾ ಮ್ಯಾಗ ವೀಕ್ಷಕರೇ ಮತ್ತು ಬಾಂಬ್ ಅದು ಎಲ್ಲ ಒಗ್ಯಾತೈತಿ. ಅದರ ಮೇನ್ ಏನಂತಂದ್ರೆ USದ 2 ವೀಕ್ಷಕರೇ ನ್ಯೂಕ್ಲಿಯರ್ ಸಬ್ಮರೀನ್ ರಷ್ಯಾದ ಸಮೀಪ ಹೋಗ್ಯಾವಂತ್ರಿ. ಅದ ಕಾರಣ ಮತ್ತು ಯುದ್ಧದ ಟೆನ್ಷನ್ ಭಾಳ ಹೆಚ್ಚಾಗತೈತಿ. ಇದು ಒಂದು ಜಿಯೋಪಾಲಿಟಿಕಲ್ ಟೆನ್ಷನ್ದಿಂದನೂ US ಮಾರ್ಕೆಟ್ ಈ ಥರ ಡೌನ್ ಇದಾವಂತ ನಾವು ಅನ್ಬೋದ. ಅದ್ರದನ ಪರಿಣಾಮ ನಾಳೆ ದಿನ ಅಂತಂದ್ರೆ ಸೋಮವಾರ ನಮ್ಮ ಮಾರ್ಕೆಟ್ನಾಗೂ ಕಾಣೋ ಸಂಭಾವನೆ ಭಾಳ ಹೆಚ್ಚಿದಾವ. ಇದಕ್ಕೆ ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು. ಮತ್ತು ವೀಕ್ಷಕರೇ ನೋಡ್ಬೋದು ಆಗಸ್ಟ್ 1 ತಾರೀಕು ನೋಡ್ಬೋದು ನೀವು 3,366 ಕೋಟಿ ಸೆಲ್ಲಿಂಗ್ ಮಾಡ್ಯಾರ್ರಿ FIs. ಮತ್ತು DIs ನೋಡ್ಬೋದು 3,186 ಕೋಟಿದ ಬಾಯಿಂಗ್ ಮಾಡ್ಯಾರ. ಫುಲ್ ಜುಲೈ ಮಂತ್ನಾಗ ನೋಡ್ಬೋದು ನೀವು, ಫುಲ್ ಜುಲೈ ಮಂತ್ನಾಗ ವೀಕ್ಷಕರೇ FIs 47,666 ಕೋಟಿದ ಸೆಲ್ಲಿಂಗ್ ಮಾಡ್ಯಾರ. ಬಟ್ ಅಟ್ಟರ್ ಹೊರತು DIs ನೋಡ್ಬೋದು 60,939 ಕೋಟಿದ ಬಾಯಿಂಗ್ ಮಾಡ್ಯಾರ. 50 ಕೋಟಿ ಸುಮಾರು FIs ಸೆಲ್ ಮಾಡ್ಯಾರ. ಬಟ್ 60,000 ಕೋಟಿಗಿಂತನೂ ಹೆಚ್ಚು DIs ಬಾಯಿಂಗ್ ಮಾಡಿದ್ರಿಂದ ಅಷ್ಟೇನು ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕೆಟ್ಟ ಪರಿಣಾಮ ಕಾಣಿಲ್ಲ FIs ಸೆಲ್ಲಿಂಗ್ದಿಂದ. ಬಟ್ ಮೇನ್ ಏನಂತಂದ್ರೆ FIs ಸೆಲ್ ಮಾಡೋದ್ರಿಂದ ನಮ್ಮ ಮಾರ್ಕೆಟ್ ಬೀಳವತ್ತ, ಬಟ್ ಮಾರ್ಕೆಟ್ ಏರಾಕನೂ ಆಗವತ್ತ. ಅದ ಕಾರಣ FIs ಸೆಲ್ಲಿಂಗ್ ಎಷ್ಟು ಜಲ್ದಿ ನಿಲ್ತೈತಿ ಅಷ್ಟು ಬೆಸ್ಟ್. ನಿಲ್ಲಕ್ಕೆ ಯಾಕೆ ಆಗವತ್ತಂತಂದ್ರೆ ವೀಕ್ಷಕರೇ ಟೆರಿಫ್ದಿಂದ ಬಾಂಡ್ ರೇಟ್ಗಳೆಲ್ಲ ಭಾಳ ಇರತ್ತವ. USದ ಬಾಂಡ್ ಈಲ್ಡ್ಗಳು ಎಲ್ಲ ಇರತ್ತವ. ಬಾಂಡ್ ಈಲ್ಡ್ಗಳು ಏರಿದ್ರು ಅಂತಂದ್ರೆ FIs ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಂಗಿಲ್ಲ ರೀ, ಬಾಂಡ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಾರೆ. ಅದ ಕಾರಣ FIs ಸೆಲ್ಲಿಂಗ್ ನಡೆದೈತಂತ ನಾವು ಅನ್ಬೋದು. ಈಗ ಬರೀ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ನೋಡ್ಬೋದಾ. ನಿಫ್ಟಿದ ಕರೆಂಟ್ ಪ್ರೈಸ್ 24,565 ನಡೆದೈತಿ. 24,500 ಮ್ಯಾಗ್ ಒಂದು ಚಲೋ ಸಪೋರ್ಟ್ ಐತ್ರಿ. 24,500 ಮ್ಯಾಗ್ ಇರೋ ತನಕ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದ್ರ ಕೆಳಗೆ ಬಂತಂದ್ರೆ ಮತ್ತು ಮಾರ್ಕೆಟ್ ಬೀಳೋ ಸಂಭಾವನೆ ಭಾಳ ಹೆಚ್ಚೈತಿ. ಇದು ನಿಮ್ದು ತಲೆ ಇರಲಿ. ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದಾ 55,617 ರೂಪಾಯಿ ನಡೆದೈತಿ. 55,500 ಮತ್ತು 55,600 ನಡಕ್ಕೆ ಏನು ವೀಕ್ಷಕರೇ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ. ಅದ್ರ ಮ್ಯಾಗ್ ಇರೋ ಕಾರಣ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಮತ್ತು ಈ ಥರ ನೋಡ್ಬೋದು ನೀವು ಟ್ರಯಾಂಗಲರ್ ಪ್ಯಾಟರ್ನನ್ನು ಮಾಡತೈತೆ ಅಂತ ನಾವು ಅನ್ಬೋದು. ಈ ವೀಕ್ಷಕರೇ ಏನರೇ ಮಾರ್ಕೆಟ್ ಇಲ್ಲಿ ಏನರೇ ಬ್ರೇಕ್ಔಟ್ ಕೊಟ್ಟಿತ್ತಂತಂದ್ರೆ ಈ ಥರ ಸ್ವಲ್ಪ ಬಿದ್ದು ಮತ್ತು ಹಿಂಗೆ ಏರೋ ಸಂಭಾವನೆ ಭಾಳ ಐತಿ. ಈ ಪ್ಯಾಟರ್ನು ನಿಮ್ದು ತಲೆಯಾಗಿರಲಿ. ಈಗ ಬರೀ ನಾವು IPOಗಳು ನೋಡೋಣ. ಮತ್ತು IPOಗಳು ಮಾರ್ಕೆಟ್ನಾಗ ಬರತ್ತವ. JSW ಸಿಮೆಂಟ್ ಅಂತ IPO ಬರತೈತಿ 7 ಆಗಸ್ಟಿಗೆ. ಇವೆಲ್ಲ IPO ಬಗ್ಗೆನೂ ಡೀಟೇಲ್ದಾಗ ನಾನು ಯೂಟ್ಯೂಬ್ ಚಾನಲ್ನಾಗ ವಿಡಿಯೋ ಮಾಡಿದಿರ್ತೇನೆ. ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಕ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗಾಗಲೇ ನಾವು ನೋಡಿರ್ಬೋದು ನೀವು NSDLದ IPOದ ಬಗ್ಗೆ ಡೀಟೇಲ್ದಾಗ ಕಲಿತು
ಮತ್ತು ಎಲ್ಲ ಸೈಡ್ ಬೈ ಸೈಡ್ ಕಂಪೇರಿಸನ್ನು ಮಾಡಿದ್ದು ರೀ ಇದು M&B ಇಂಜಿನಿಯರಿಂಗ, ಶ್ರೀ ಲೋಟಸ್ ಡೆವಲಪರ್ಸ್, ಆದಿತ್ಯ ಇನ್ಫೋಟೆಕ್ ಇವೆಲ್ಲದ್ರ ಬಗ್ಗೆನೂ ಡೀಟೇಲ್ದಾಗ ಅನಾಲಿಸಿಸ್ ಮಾಡಿದ್ನಿ ಭಾಳ ಸರಳವಾಗಿ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಾದ್ರೆ ಮಾಡಿರಿ. ಇವೆಲ್ಲ ಮತ್ತು ಮುಂದಿನ ವಾರನಾಗ IPO ಬರೋವಿದಾವೆ. ಇವೆಲ್ಲ IPO ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು. ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ಬೋದು. ಕ್ರೂಡ್ ಆಯಿಲ್ನು ವೀಕ್ಷಕರೇ ಬಿದ್ದೈತಿ. WTI ಕ್ರೂಡ್ ಆಯಿಲ್ 67.33 ನಡೆದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ 69.67 ನಡೆದೈತಿ. ವೀಕ್ಷಕರೇ ಕ್ರೂಡ್ ಆಯಿಲನ್ನು $70 ಕಡಿಮೆ ಐತಂತ ನಾವು ಅನ್ಬೋದ. ಡಾಲರ್ ಮತ್ತು ರುಪೀಸ್ ಡಾಲರ್ ಸ್ಟ್ರಾಂಗ್ ಆಗತೈತಿ. ನೋಡ್ಬೋದು $1 87.20 ರೂಪೀಸ್ ಆಗೈತಿ. 87 ರೂಪೀಸದ ಮ್ಯಾಗ್ ಟ್ರೇಡ್ ಆಗತೈತಿ ರುಪೀಸ್. ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದು. ಡಾಲರ್ ಸ್ಟ್ರಾಂಗ್ ಆಗತೈತಿ, ರುಪೀಸ್ ವೀಕ್ ಆಗತೈತಿ. ಅದ ಕಾರಣನು FIs ಸೆಲ್ಲಿಂಗ್ ನಮ್ಮ ಮಾರ್ಕೆಟ್ನಾಗ ಬರತೈತೆ ಅಂತ ನಾವು ಅನ್ಬೋದು. ಮತ್ತು ನಾವು ಡಾಲರ್ ಇಂಡೆಕ್ಸ್ ನೋಡ್ಬೋದು ನೀವು. ಡಾಲರ್ ಇಂಡೆಕ್ಸನ್ನು 100 ಕೆಳಗನೆ ಐತಿ. ಇದು ಪಾಸಿಟಿವ್ ಅನ್ಬೋದು. 100 ಮ್ಯಾಗ ಹೋದರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಆಗ್ತೈತಿ. ಮತ್ತು ನಾವು USದ 10 ವರ್ಷದ ಟ್ರೆಜರಿ ಈಲ್ಡನ್ನ ಇದು 4.216 ಕಡೆನೇ ಐತಿ. ಇದು ವೀಕ್ಷಕರು ಹೆಚ್ಚೇನು ಇರಿಲ್ಲ, ಆದ್ರೂ ಈಗ ಸ್ವಲ್ಪ ಏರಿತು ಅನ್ಬೋದು ಮಾರ್ಕೆಟ್ ಬಿದ್ದಿದ್ದ ಕಾರಣ. ಮತ್ತು ನಾವು ವೀಕ್ಷಕರೇ ಏನರೇ ಬಿಟ್ಕಾಯಿನ್ ಬಿಟ್ಕಾಯಿನ್ $1,00,000 ಮ್ಯಾಗನ ಟ್ರೇಡ್ ಆಗತೈತಿ. $1,13,519 ನಡೆದೈತಿ. ಬಿಟ್ಕಾಯಿನನ್ನು ವೀಕ್ಷಕರೇ $1,00,000 ಮ್ಯಾಗ ಐತೆ ಅಂತಂದ್ರೆ ಅದು ಪಾಸಿಟಿವ್ನ ಅಂತ ಅನ್ಬೋದು. ಮತ್ತೊಂದೇನಂತಂದರೆ ಈಗ ಕ್ವಾರ್ಟರ್ಲಿ ರಿಸಲ್ಟ್ ಸ್ಟಾರ್ಟ್ ಐತಿ. ನಿಮ್ಮೆಲ್ಲರಿಗೂ ಗುರ್ತೈತಿ. ಮುಂದಿನ ವಾರನಾಗ ಇಷ್ಟೆಲ್ಲ ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಬರೋದೈತಿ. ನಾನು ಇವೆಲ್ಲ ಕಂಪ್ನಿಗಳ ಮ್ಯಾಗ ಅದರ ಮೇನ್ ಇಂಪಾರ್ಟೆಂಟ್ ಯಾವ್ಯಾವ ಕಂಪ್ನಿ ಇದಾವೆ ಅದ್ರ ಮ್ಯಾಗ ಕಣ್ಣಿರ್ಬೇಕು. ಯಾಕಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಇರೋ ಕಾರಣ ವೀಕ್ಷಕರೇ ಯಾವುದೇ ಒಂದು ದೊಡ್ಡ ಕಂಪ್ನಿದು ವೀಕ್ಷಕರೇ ಇಲ್ಲಿ ನೋಡ್ಬೋದು. ಹೀರೋ ಮೋಟರ್ಕೋದ 6 ಆಗಸ್ಟಿಗೆ ಐತಿ. ಹಂಗೆ ದೊಡ್ಡ ಕಂಪ್ನಿಗಳದೇನ್ರಿ ಕ್ವಾರ್ಟರ್ಲಿ ರಿಸಲ್ಟ್ ಕೆಟ್ಟು ಬಂದ್ರೆ ಅದ್ರದ್ದನ್ನು ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಕಾರಣೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಕ್ವಾರ್ಟರ್ಲಿ ರಿಸಲ್ಟ್ಗಳ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು ಕಂಪ್ನಿಗಳ್ದ. ಮತ್ತೊಂದೇನಂತಂದ್ರೆ ಮುಂದಿನ ವಾರನಾಗ ಯಾವುದೂ ಹಾಲಿಡೇ ಇಲ್ಲ, 5 ದಿನ ಸ್ಟಾಕ್ ಮಾರ್ಕೆಟೇ ಇರ್ತೈತಿ. ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ. ಮೇನ್ ಏನಂತಂದ್ರೆ ಮತ್ತು ಯುಕ್ರೇನ್ ರಷ್ಯಾ ನಡಕ್ಕೆ ಮತ್ತು ವಾರದ ಸಂಭಾವನೆ ಭಾಳ ಹೆಚ್ಚಾಗೈತಿ. ಅದ ಕಾರಣ ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದನೂ US ಮಾರ್ಕೆಟ್ ಭಾಳ ಡೌನ್ ಐತಿ. ಅದ್ರಾಗ ಭಾರತ್ ಮ್ಯಾಗ ಟ್ಯಾರಿಫ್ ಹಚ್ಚಿದ ಕಾರಣನೂ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮಾರ್ಕೆಟ್ ಏರೋ ಸಂಭಾವನೆ ಭಾಳ ಕಡಿಮೆ ಐತಿ. ಮಾರ್ಕೆಟ್ ಇದ್ದಿದ್ದ ಲೆವೆಲನ್ನು ತಡಿಬೋದು ಅಥವಾ ಇಲ್ಲಿಂದನೂ ಸ್ವಲ್ಪ ಬೀಳೋ ಸಂಭಾವನೆ ಹೆಚ್ಚೈತಿ. ಇವು 2 ಚಾನ್ಸಸ್ ಐತ್ರಿ. ಇದೈತ್ರಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು. ಏನೇನು ಮೇನ್ ನ್ಯೂಸ್ಗಳಿದ್ದು, ಏನೇನು ನಿಫ್ಟಿ ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳಿದ್ದು ಅಂತ. ಈ ವಿಡಿಯೋ ಚಲೋ ಅನ್ಸಿರೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತೀನಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಧನ್ಯವಾದಗಳು.